ಸುಪ್ರೀತಾ ಕಾವೇರಿನ ಮೀಟ್ ಮಾಡೋಕ್ಕೆ ಜೈಲಿಗೆ ಬಂದಿರ್ತಾಳೆ. ಕಾವೇರಿ ಕೀರ್ತಿ ವಿಚಾರ ಅಂತ ಹೇಳಿರೋದಕ್ಕೆ ಸುಪ್ರೀತಾಗೆ ತುಂಬ ಭಯ ಆಗ್ತಾ ಇರುತ್ತೆ. ಅದನ್ನು ಕಾವೇರಿ ದೂರದಿದ್ದಾನೆ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾಳೆ. ಹತ್ರ ಬಂದಾಗ ಅಯ್ಯೋ ಸುಪ್ರೀತಾ, ಈ ಜೈಲು ಕೈದಿ ಇದೆಲ್ಲ ನೋಡಿದರೆ ನಿಂಗೆ ಆಗಿ ಬರೋಲ್ಲ ಅಲ್ವಾ ಅಂತಾಳೆ. ಹೇಗೆ ಕಾಣಿಸ್ತಾ ಇದ್ದೀನಿ, ನಿಮ್ಮ ಅತ್ತಿಗೆನ ನೀನು ಬಿಳಿ ಸೀರೆಯಲ್ಲಿ ನೋಡ್ತಾ ಇದೀಯಾ, ಇದೇ ಫಸ್ಟ್ ಟೈಮ್ ಅಲ್ವಾ ನಿಮ್ಮ ಅತ್ತಿಗೆನ ಈ ಥರ ಸಿಂಪಲ್ಲಾಗಿ ನೋಡ್ತಾ ಇರೋದು ನೀನು ಸುಪ್ರೀತಾ ಅಂತ ಹೇಳ್ತಾಳೆ. ತುಂಬ ಸಣ್ಣ ಆಗಿದ್ದೀನಿ ಅಲ್ವಾ ಸುಪ್ರೀತಾ? ಸಣ್ಣ ಏನೋ ಆಗಿರ್ಬೋದು, ಆದರೆ ಕೊಬ್ಬು ಮಾತ್ರ ಕರಗಿಲ್ಲ. ಯಾಕೆ ಹೇಳು, ನಾನು ಹುಡ್ದಾಗಿದ್ದ ಕೊಬ್ಬು ನನ್ನ ಜೊತೆಗೇ ಬಂದಿರೋದು. ನನಗೆ ಅಹಂಕಾರ, ಕೊಬ್ಬು, ದುರಂಕಾರ ನನಗೆ ಅಲಂಕಾರ. ನೀನೇನು ನನ್ನನ್ನು ತುಂಬ ಸಿಂಪಲ್ಲಾಗಿ ನೋಡ್ತಾ ಇದ್ದೀನಿ ಅಂತ ಅನ್ಕೋಬೇಡ, ಯಾಕಂದರೆ ಇದೆಲ್ಲ ನನ್ನೊಳಗೇನೆ ಇದೆ. ಅದಿರೋ ತನಕನೂ ಕೂಡ ನನ್ನ ಅಲಂಕಾರ ಇನ್ನೂ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾಳೆ. ಅವಾಗ ಸುಪ್ರೀತಾ, ಅದೇನೋ ಹೇಳ್ಬೇಕು ಅಂತ ಕರೆಸಿದ್ದೀರಿ ಅಲ್ವಾ, ಅದನ್ನ ಹೇಳೋದಿದ್ರೆ ಹೇಳಿ, ಇಲ್ಲಾಂದರೆ ನಾನು ಹೋಗ್ತೀನಿ. ಅದು ಬಿಟ್ಟು ನಿಮ್ಮ ಹತ್ರ ಕಷ್ಟ ಸುಖ ನಾನು ಕೇಳೋಕೆ ಬಂದಿಲ್ಲ ಅಂತ ಸುಪ್ರೀತಾ ಹೇಳಿದ ತಕ್ಷಣ ಕಾವೇರಿ ನಗ್ತಾ ಇರ್ತಾಳೆ. ಇನ್ನು ಅದೇ ಟೈಮಲ್ಲಿ ಕೀರ್ತಿ ಕೂಡ ಅವರ ಅಮ್ಮ ಹತ್ರ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀಯ, ಬರೀ ಸಂಜೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀಯ, ಸಂಜೆ ಆದಮೇಲೆ ನೀನು ಕರ್ಕೊಂಡೇ ಹೋಗಲ್ಲ ಅಂತ ಹೇಳಿದಾಗ, ಇಲ್ಲ ಇವತ್ತು ಖಂಡಿತವಾಗಿಯೂ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನೀನು ಗೇಟಿಂದ ಹೊರಗಡೆ ಆಟ ಆಡಬಾರ್ದು, ಗೇಟಿಂದ ಒಳಗೇನೆ ಆಟ ಆಡಬೇಕು. ನನ್ನ ಗುಡ್ ಗರ್ಲ್ ಅಲ್ವಾ, ಬೇಬಿ ಅಲ್ವಾ ನೀನು ಅಂತ ಹೇಳ್ಬಿಟ್ಟು ಅವರಮ್ಮ ಒಳಗೆ ಹೋಗ್ತಾಳೆ. ಅವಾಗ ಕೀರ್ತಿ ಒಳಗಡೆನೆ ಆಡ್ತಾ ಇರ್ತಾಳೆ. ಅಲ್ಲಿಗೆ ಚಿಂಗಾರಿ ಕೂಡ ಬರ್ತಾಳೆ. ಹಾಯ್ ಅಂತ ಹೇಳಿದ ತಕ್ಷಣ ಕೀರ್ತಿ ತಿರುಗಿ ಕೂಡ ನೋಡಲ್ಲ. ಇನ್ನೊಂದ್ಸತಿ ಹಾಯ್ ಹೇಳಿದ ತಕ್ಷಣ ಯಾರು ನೀವು ಅಂತ ಕೇಳ್ತಾಳೆ. ಅಯ್ಯೋ ನಾನು ಇಲ್ಲೇ ಪಕ್ಕದ ಮನೇಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅಂದಾಗ, ಹೌದಾ ಸರಿ ಅಂದ್ಬಿಟ್ಟು ಮತ್ತೆ ಆಟ ಆಡ್ತಾ ಇರ್ತಾಳೆ. ಅಯ್ಯೋ ಇವಳೇನಪ್ಪ ಹಿಂಗೆ ಅಂದ ತಕ್ಷಣ, ನಾನು ನಿಮಗೆ ಫ್ರೆಂಡ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ತಕ್ಷಣ ಕೀರ್ತಿಗೆ ಖುಷಿ ಆಗುತ್ತಾ. ಹೌದಾ ಸರಿ ಆಗಿದ್ರೆ ಬನ್ನಿ ಆಟಾಡೋಣ ಅಂತಾಳೆ. ಅಯ್ಯೋ ನಿಂಗೆ ಜ್ಯೂಸು, ಹಾಲು, ಮಾಲ್ಟು ಏನು ಬೇಕು ಹೇಳು ಕೊಡಿಸ್ತೀನಿ ಅಂದಾಗ, ಅಯ್ಯೋ ಡೈಲಿ ಹಾಲು ಕುಡಿದು ಸಾಕಾಗಿದೆ, ನನಗಂತೂ ಏನು ಬೇಡ ಅಂದ್ಬಿಟ್ಟು ಕೀರ್ತಿ ಹೋಗ್ಬಿಡ್ತಾಳೆ. ಇಲ್ಲಿ ಚಿಂಗಾರಿಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಹೌದು ನೀನು ಯಾಕೆ ಒಬ್ಬಳೇ ಆಟ ಆಡ್ತಾ ಇದೀಯಾ, ಈ ಕುಂಟೆ ಬಿಲ್ಲೆ ಆಟಾಡೋಕೆ ಇಬ್ಬರು ಬೇಕು ತಾನೇ ಅಂದಾಗ, ಅಯ್ಯೋ ಏನು ಮಾಡಲಿ ನನಗೆ ಯಾರೂ ಕೂಡ ಫ್ರೆಂಡ್ ಇಲ್ಲ ಅಂತ ಕೀರ್ತಿ ಹೇಳಿದಾಗ, ಅಯ್ಯೋ ಅದಕ್ಕೆ ತಾನೇ ನಾನು ಬಂದಿರೋದು ನಿನ್ನ ಫ್ರೆಂಡ್ ಆಗೋಕೆ ಅಂದಾಗ, ಹೌದಾ ನೀನು ನಿಜವಾಗ್ಲೂ ನನ್ನ ಫ್ರೆಂಡ್ ಆಗೋಕೆ ಬಂದಿದೀಯಾ ಅಂದಾಗ, ನಾವಿಬ್ಬರು ಇನ್ಮೇಲೆ ಕುಚುಕು ಫ್ರೆಂಡ್ ಅಂತಾಳೆ. ಕುಚುಕು ಅಂದರೆ ಫ್ರೆಂಡ್ಗಿಂತ ದೊಡ್ಡ ಫ್ರೆಂಡು ಅಂತ ಹೇಳ್ಬಿಡ್ತಾಳೆ. ಹಾಗಿದ್ರೆ ನೀನು ನನ್ನನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀಯ ತಾನೇ ಅಂದಾಗ, ಅಯ್ಯೋ ಅಷ್ಟೇ ತಾನೇ ಬಾ ಇಬ್ಬರು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಂಗಾರಿ ಕೀರ್ತಿನ ಕರ್ಕೊಂಡು ಪಾರ್ಕಿಗೆ ಬರ್ತಾಳೆ. ಈ ಕಡೆ ಸುಪ್ರೀತಾ ಕೂಡ ನನ್ನ ಹತ್ರ ಟೈಮ್ ಇಲ್ಲ, ಮಾತಾಡೋದಿದ್ರೆ ಬೇಗ ಮಾತಾಡಿ ಅಂದಾಗ, ನಿನ್ನ ಹತ್ರ ಟೈಮ್ ಇದೆ ಆದರೆ ನನ್ನ ಹತ್ರ ಟೈಮ್ ಇಲ್ಲ, ಯಾಕಂದರೆ ಇವರು 15 ನಿಮಿಷ ಆದಮೇಲೆ ಅದ್ರ ಮೇಲೆ ಮಾತಾಡೋಕೆ ಬಿಡೋಲ್ಲ. ನೋಡು ಅಪರೂಪಕ್ಕೆ ನಾದ್ನಿ ಅತ್ತಿಗೆ ಮಾತಾಡ್ತಾ ಇದ್ದೀವಿ, ಆದರೂ ಕೂಡ ಟೈಮ್ ನೋಡ್ಕೊಂಡು ಮಾತಾಡಬೇಕು. ಎಂಥ ಟೈಮ್ ಬಂತು ಅಲ್ವಾ ಸುಪ್ರೀತಾ ಅಂತಾಳೆ. ಅದೇನೋ ಹೇಳ್ತಾ ಇದ್ವಿ ಅಲ್ವಾ ಮನೇಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀವಿ ಅಂದಾಗ, ಹೌದು ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀವಿ, ವೈಷ್ಣವ್ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅಣ್ಣ ಅಂತೂ ತುಂಬ ನೆಮ್ಮದಿಯಾಗಿದ್ದಾನೆ, ನಾನಂತೂ ಗೊತ್ತೇ ಅಲ್ವಾ ಎಷ್ಟು ಖುಷಿಯಾಗಿದ್ದೀನಿ ಅಂತ ಅಂದಾಗ, ಹೌದು ಶತ್ರುನ ಅಂದರೆ ನಿಮ್ಮ ಶತ್ರುನ ಒಳಗಡೆ ಇಟ್ಬಿಟ್ಟು ನೀವು ಆರಾಮಾಗಿದ್ದೀರಾ ಹೊರಗಡೆ ಅಂತ ಅಂದ್ಕೊಂಡಿದ್ದೀರಾ, ಆದರೆ ನಿಮಗೆ ಗೊತ್ತಿಲ್ಲ ಜೈಲಲ್ಲಿರೋ ಶತ್ರುಗಿಂತ ನಿಮ್ಮ ಹತ್ರ ಇರೋ ಶತ್ರುನೇ ತುಂಬ ದೊಡ್ಡವಳು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಇಲ್ಲಿ ಕಾವೇರಿ ಹಿಂಟ್ ಕೊಡ್ತಾಳೆ. ಅದು ಯಾರು ಅಂತ ಗೊತ್ತು ತಾನೆ ಸುಪ್ರೀತಾ ಅಂದಾಗ, ಅದು ಬೇರೆ ಯಾರು ಅಲ್ಲ ಕೀರ್ತಿ ಅಂತ ಹೇಳಿದ ತಕ್ಷಣ ಸುಪ್ರೀತಾಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಆದರೆ ನನಗಿಂತ ದೊಡ್ಡ ಶತ್ರು ಕೀರ್ತಿನೇ, ಯಾಕಂದರೆ ಕೀರ್ತಿ ಬಂದ್ಬಿಟ್ಟು ನನ್ನ ಜೈಲಿಗೆ ಹಾಕ್ಸಿದ್ದಾಳೆ ಅಂತ ನೀವೆಲ್ಲರೂ ಕೂಡ ಅವಳ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದೀರಿ ಅಲ್ವಾ, ಆದರೆ ಅವಳು ಎಲ್ಲರನ್ನೂ ಕೂಡ ಯಾಮಾರಿಸ್ತಾ ಇದ್ದಾಳೆ. ಅವಳು ಬೇಕು ಅಂತಲೇ ಲಕ್ಷ್ಮಿ ಪುಟ್ಟನ ಜೀವನದಲ್ಲಿ ಆಟ ಆಡ್ತಾ ಇದ್ದಾಳೆ ಅಂದಾಗ, ಆದರೆ ನೀವು ನನ್ನನ್ನು ಯಾಕೆ ಕರೆಸಿದ್ದೀರಾ ಅದನ್ನು ಹೇಳಿ ಅಂದಾಗ, ಯಾಕಂದರೆ ಆ ಮನೆಯಲ್ಲಿ ನನ್ನ ಮಾತನ್ನ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇರೋದು ನಿನಗೆ ಮಾತ್ರ ಸುಪ್ರೀತಾ ಅಂತ ಕಾವೇರಿ ಹೇಳ್ತಾಳೆ. ಅಯ್ಯೋ ಅದಕ್ಕೆ ಸಾಕು ನಿಮ್ಮ ಕಾಳಜಿ ಪ್ರೀತಿ ಎಲ್ಲನೂ ಕೂಡ ಇಷ್ಟು ವರ್ಷ ನೋಡಿದ್ದೀನಿ, ಇಲ್ಲಿ ಬಂದ್ರೂ ಕೂಡ ಇನ್ನು ನೀವು ಓವರ್ ಆ್ಯಕ್ಟಿಂಗ್ ನಿಲ್ಲಿಸಿಲ್ಲ ಅಂದಾಗ, ಅಯ್ಯೋ ಸುಪ್ರೀತಾ ನಾನು ಜೈಲಲ್ಲಿ ಇನ್ನೂ 7 ವರ್ಷ ಇರ್ತೀನಿ, ನಾನೇನಾದರೂ ಇಲ್ಲಿದ್ದ ಪ್ಲ್ಯಾನ್ ಮಾಡಿ ಕೆಡ್ಸೋಕ್ಕಾಗುತ್ತಾ, ನೀನೇ ಯೋಚನೆ ಮಾಡು. ಹೌದು ನಿಜವಾಗ್ಲೂ ನಿನಗೆ ಲಕ್ಷ್ಮಿ ಮತ್ತು ವೈಷ್ಣವ್ ಹತ್ರ ಇರಬೇಕು ಅನ್ನೋದೇ ತಾನೇ ಇರೋದು, ಆಗಿದ್ರೆ ನೀನು ಕೀರ್ತಿ ಬಗ್ಗೆ ಯೋಚನೆ ಮಾಡಲೇಬೇಕು. ಅವಳು ನಿಜವಾಗ್ಲೂ ಕೂಡ ನಿಮ್ಮನ್ನೆಲ್ಲರನ್ನೂ ಕೂಡ ಯಾಮಾರಿಸಿ ಕೀರ್ತಿ ಮತ್ತು ಲಕ್ಷ್ಮಿ ಮತ್ತು ವೈಷ್ಣವ್ಗೆ ಏನಾದರೂ ಮಾಡ್ತಾಳೆ ಅಂದಾಗ, ಅಯ್ಯೋ ಅದೇ ಸೊಸೆನ ತಾನೇ ನೀವು ಕೂಡ ಸಾಯಿಸೋಕ್ಕೆ ಹೋಗಿದ್ದು, ಇವಾಗೇನು ಅವಳು ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂದಾಗ, ನೀನು ನನ್ನ ಮೇಲಿರೋ ಸಿಟ್ಟಲ್ಲಿ ಈ ಥರ ಮಾತಾಡ್ತಾ ಇರ್ಬೋದು, ಆದರೆ ಒಂದ್ಸತಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಲಕ್ಷ್ಮಿ ಮತ್ತು ವೈಷ್ಣವ್ ಬಗ್ಗೆ ಯೋಚನೆ ಮಾಡು ಅಂತ ಸುಪ್ರೀತಾಗೆ ಹೇಳ್ತಾಳೆ. ನಾನು ಅನ್ಕೊಂಡಿದ್ದು ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಕೀರ್ತಿ ಮಾತ್ರ ಅನ್ಕೊಂಡಿದ್ದು ಮಾಡೇ ಮಾಡ್ತಾಳೆ. ಅವಳಂತೂ ಸಾಮಾನ್ಯದವಳು ಅಲ್ವೇ ಅಲ್ಲ, ಲಕ್ಷ್ಮಿ ಮತ್ತು ಪುಟ್ಟನ ದೂರ ಮಾಡೇ ಮಾಡ್ತಾಳೆ, ನೋಡ್ತಾ ಇರು ಅಂತ ಸುಪ್ರೀತಾಗೆ ಎಚ್ಚರಿಕೆ ಕೊಡ್ತಾಳೆ. ಈ ಕಡೆ ಸುಬ್ಬಿ ಕೂಡ ಕೀರ್ತಿನ ಕರ್ಕೊಂಡು ಪಾರ್ಕಿಗೆ ಬರ್ತಾಳೆ. ಹಬ್ಬ ನಾನು ಕರ್ಕೊಂಡು ಬರಬೇಕಾದ್ರೆ ಮನೆಯವರು ಯಾರು ಕೂಡ ನೋಡಿಲ್ಲ, ಹೇಗಾದರೂ ಮಾಡಿ ಈ ಕೀರ್ತಿ ಹತ್ರ ಎಲ್ಲ ನಿಜನೂ ಕೂಡ ಬಾಯಿ ಬಿಡಿಸ್ಬೇಕು ಅಂತ ಹೇಳ್ತಾಳೆ. ಸುಬ್ಬಿ ಆಂಟಿ ನೀವು ನನ್ನ ಫ್ರೆಂಡ್
ಫ್ರೆಂಡ್ ಆಗೋಗಿ ತಾನೇ ಬಂದಿರೋದು, ಬನ್ನಿ ಪಾರ್ಕಲ್ಲಿ ಆಟಾಡೋಣ ಅಂದಾಗ, ಅಯ್ಯೋ ಬಂದ ತಕ್ಷಣ ಪಾರ್ಕಲ್ಲಿ ಆಟಾಡಬಾರ್ದಮ್ಮ, ಸ್ವಲ್ಪ ಹೊತ್ತು ಮಾತಾಡಬೇಕು, ಬಾ ಅಲ್ಲಿ ಕುತ್ಕೊಂಡು ಮಾತಾಡೋಣ ಅಂದಾಗ, ಹೌದಾ ಅಲ್ಲಿ ಬೇಡ ಅಲ್ಲೋ ಕುತ್ಕೊಂಡು ಮಾತಾಡೋಣ ಅಂತ ಹೋಗ್ತಾಳೆ. ಇನ್ನು ಕೀರ್ತಿ ಅಂತ ಕೇಳಿದ ತಕ್ಷಣ, ಕೀರ್ತಿ ಅಲ್ಲ, ನನ್ನ ಹೆಸರು ಗೊಂಬೆ, ನನ್ನ ಹೆಸರೇ ಗೊತ್ತಿಲ್ಲ, ನೀವು ಇನ್ನೇಗೆ ನನ್ನ ಫ್ರೆಂಡ್ ಆಗ್ತೀರ ಅಂದಾಗ, ಅಯ್ಯೋ ಹೌದಾ ಸರಿ ಆಯಿತು ಗೊಂಬೆ ಅಂತಲೇ ಕರಿತೀನಿ ಬಿಡು ಅಂದಾಗ, ಹ್ಞೂ ಆಯಿತು ಸುಬ್ಬಿ ಆಂಟಿ ಅಂತಾಳೆ. ಅಯ್ಯೋ ಏನು ಬೇಕಾದರೂ ಕರಿಯಮ್ಮ, ಈ ಸುಬ್ಬಿ ಆಂಟಿ ಅಂತ ಮಾತ್ರ ಕರಿಬೇಡ, ಬರೀ ಸುಬ್ಬಿ ಅಷ್ಟೇ ಅಂದಾಗ, ಓ ಸುಬ್ಬಿ ಅಷ್ಟೇನಾ ನಿಮ್ಮ ಹೆಸರು ಅಂತಾಳೆ. ಅಯ್ಯೋ ಅಲ್ಲಮ್ಮ ಸುಬ್ಬಿ ಅಂತ ಅಂದಾಗ ತುಂಬ ಹೀಗೆ ಬರೀ ಸುಬ್ಬಿ ಹೆಸರು ಹೇಳ್ಕೊಂಡೆ ಅದು ಇದು ತಲೆ ತಿಂತಾ ಇರ್ತಾಳೆ ಕೀರ್ತಿ. ಅಷ್ಟೊತ್ತಿಗೆ ಈ ಕಡೆ ಸುಬ್ಬಿ ಏನು ಅಂದ್ಕೊಂಡು ಬಂದಿದ್ಲು ಅದೆಲ್ಲನೂ ಕೂಡ ಬಿಟ್ಬಿಟ್ಟು ಬರೀ ಅವಳ ಹೆಸರು ಹೇಳೋದೇ ಆಗ್ತಾ ಇರುತ್ತೆ ಕೀರ್ತಿ ಹತ್ರ. ಸರಿ ಆಯಿತು ಬಿಡು ಗೊಂಬೆ, ಈಗ ನಾನೊಂದು ವಿಚಾರ ಕೇಳ್ತೀನಿ, ಅದನ್ನು ನೀನು ಹೇಳಬೇಕು ಅಂತಾರೆ. ಹ್ಞೂ ಸರಿ ಆಯಿತು ಹೇಳು ಅಂದಾಗ, ನೀನು ಲಕ್ಷ್ಮಿಗೆ ಸಿಗೋಕ್ಕೂ ಮುಂಚೆ ಎಲ್ಲಿದ್ದೆ ಅಂತ ಕೇಳ್ತಾಳೆ. ಆವಾಗ ಬನ್ನಿ ಹತ್ರ ಅಂತ ಹೇಳ್ಬಿಟ್ಟು ಅವಳು ಕಿವಿಲಿ ಹೇಳೋಕ್ಕೆ ಹೋಗ್ತಾಳೆ. ಅದನ್ನ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾ ಇಲ್ಲ. ಇನ್ನು ಆ ಕಡೆ ಮನೆಯವರೆಲ್ಲರೂ ಕೂಡ ಪೂಜೆನ ಮುಗಿಸ್ಕೊಂಡು ಬಂದು ಇವತ್ತು ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತಾ ಇದೆ ಅಂತ ಅಜ್ಜಿ ಹೇಳಿದ ತಕ್ಷಣ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ. ಇನ್ನು ಆ ಕಡೆ ಯಾರೋ ಮಕ್ಕಳು ಆಗದೆ ಇರೋರು ಮರಕ್ಕೆ ತೊಟ್ಲನ್ನ ಕಟ್ತಾ ಇರ್ತಾರೆ. ಅದು ಅಜ್ಜಿ, ವೈಷ್ಣವ್, ಕೀರ್ತಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ವೈಷ್ಣವ್ ನೀವು ಕೂಡ ಇದನ್ನ ಮಾಡಬೇಕು ಅಂದಿದ ತಕ್ಷಣ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿಗೆ ಇನ್ನೂ ಖುಷಿಯಾಗಿ ಒಬ್ರಿಗೊಬ್ರು ನೋಡ್ಕೊಳ್ತಾ ಇರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.